ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿದ್ದಂತಹ 14 ಸೈಟ್ಗಳು ಅಧಿಕೃತವಾಗಿ ಮುಡಾ ಸುಪರ್ದಿಗೆ ಬಂದಿವೆ. 3 ದಿನಗಳ ಹಿಂದಷ್ಟೇ ಸೈಟ್ನ ವಾಪಸ್ ಕೊಟ್ಟಿದ್ರು ಸಿಎಂ ಪತ್ನಿ. ಮುಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ರು. ಆ ನಂತರದಲ್ಲಿ ಮುಡಾ ಅದನ್ನ ರಿಸೀವ್ ಕೂಡ ಮಾಡಿಕೊಂಡಿತ್ತು. ಇವತ್ತು ಅಧಿಕೃತವಾಗಿ ಮುಡಾ ಸುಪರ್ದಿಗೆ ವಿಜಯನಗರ 3 ಹಾಗೆ 2 ಹಾಗೆ 3ನೇ ಸ್ಟೇಜ್ನಲ್ಲಿ ಇದ್ದಂತಹ 14 ಸೈಟ್ಗಳು ಅದಕ್ಕೆ ಅಧಿಕೃತವಾಗಿ ನೋಂದಣಿಯಾಗಿದೆ. ಅಕ್ಟೋಬರ್ 1ನೇ ತಾರೀಕು ಖಾಸಗಿ ನೋಂದಣಿ ಪ್ರಕ್ರಿಯೆ ಶುರುವಾಗಿತ್ತು. ಇವತ್ತು ಸಂಪೂರ್ಣವಾಗಿ 14 ನಿವೇಶನಗಳು ಕೂಡ ಕ್ಯಾನ್ಸಲ್ ಆಗಿವೆ. ಪ್ರತಿ ನಿವೇಶನಕ್ಕೆ 1000 ರೂಪಾಯಿ ಕನ್ಸಿಡರೇಷನ್ ಮೊತ್ತದೊಂದಿಗೆ ರದ್ದು ಮಾಡಲಾಗಿದೆ. ಮುಡಾ ಕಾರ್ಯದರ್ಶಿಯ ಹೆಸರಲ್ಲಿ ನೋಂದಣಿಯಾಗಿವೆ ಸೈಟ್ಗಳು. ಮುಡಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ನೋಂದಣಿ ಕಾರ್ಯ ನಡೆದಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದಂತಹ ಸೈಟ್ಗಳು ಕಳೆದ 2 ದಿನಗಳ ಹಿಂದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮುಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ರು. ಆ ಪತ್ರವನ್ನ ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ನಮಗೆ ನೀಡಿದಂತಹ 14 ಸೈಟ್ಗಳನ್ನ ನಾವು ಹಿಂದಿರುಗಿಸ್ತಾ ಇದ್ದೀವಿ ಅಂತ ಹೇಳಿ ಮುಡಾ ಆಯುಕ್ತರಿಗೆ ತಿಳಿಸಿದ್ರು. ಅದರ ನೆಕ್ಸ್ಟ್ ಡೇನೆ ಆ ಸೈಟ್ಗಳನ್ನ ರಿಸೀವ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಮುಡಾ ಮಾಡಿತ್ತು. ಈಗ ಅಧಿಕೃತವಾಗಿ 14 ಸೈಟ್ಗಳು ಕೂಡ ಮುಡಾ ಕಾರ್ಯದರ್ಶಿಯ ಹೆಸರಿಗೆ ನೋಂದಣಿಯಾಗಿದೆ. ಏನ್ ಸೈಟ್ಗಳನ್ನ ನೀಡಲಾಗಿತ್ತು, ಮಂಜೂರು ಮಾಡಲಾಗಿತ್ತು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ, ಅದನ್ನ ಕ್ಯಾನ್ಸಲ್ ಮಾಡುವಂತಹ, ಅದನ್ನ ಅಧಿಕೃತವಾಗಿ ರದ್ದು ಮಾಡುವಂತಹ ಕೆಲಸವನ್ನ ಮುಡಾ ಮಾಡಿದೆ. ಈ ಸೈಟ್ಗಳನ್ನ ವಾಪಸ್ ಕೊಟ್ಟ ಮೇಲೆಯೂ ಕೂಡ ವಿವಿಧ ರೀತಿಯಾದಂತಹ ಚರ್ಚೆಗಳು ಆರಂಭ ಆಗಿದ್ದನ್ನ ಇಡೀ ರಾಜ್ಯ ಗಮನಿಸಿದೆ. ಒಂದ್ ಕಡೆ ವಿಪಕ್ಷದ ನಾಯಕರೆಲ್ಲರೂ ಕೂಡ ಮಾಡಿದ ತಪ್ಪನ್ನ ಒಪ್ಕೊಂಡ ಹಾಗೆ ಇದು ಅಂತ ಹೇಳಿ ಕೌಂಟರ್ ಅನ್ನ ಕೊಟ್ರೆ, ಮತ್ತೊಂದ್ ಕಡೆ ಕಾನೂನು ತಜ್ಞರು ಜೊತೆಗೆ ದೂರುದಾರರು ಈ ರೀತಿ ಸೈಟ್ಗಳನ್ನ ಈ ಹಂತದಲ್ಲಿ ಪ್ರಕರಣ ಈಗಾಗಲೇ ತನಿಖಾ ಹಂತದಲ್ಲಿರೋದ್ರಿಂದ ಈ ಹಂತದಲ್ಲಿ ವಾಪಸ್ ಮಾಡಿದ್ರೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸಹಾಯ ಆಗೋದಿಲ್ಲ. ಸೈಟ್ ಪಡೆಯುವಂತಹ ವಿಚಾರದಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನೋದನ್ನ ಕೋರ್ಟ್ ಕೂಡ ಪರಿಗಣಿಸಿದೆ. ಆ ಪ್ರೈಮಾ ಫೇಸಿ ಕಂಡು ಬಂದಿರುವಂತಹ ಕಾರಣಕ್ಕೇನೆ ತನಿಖೆಗೆ ಆದೇಶವನ್ನ ನೀಡಿರೋದು ಕೋರ್ಟ್. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಅವರು ಆರೋಪದಿಂದ ಮುಕ್ತರಾಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಬಟ್ ಇದೆಲ್ಲದರ ಮಧ್ಯೆ 14 ಸೈಟ್ಗಳು ಕೂಡ ಸದ್ಯ ಮುಡಾ ಸುಪರ್ದಿಗೆ ಬಂದಿವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ನೀಡ್ತಾ ಹೋಗ್ತಾರೆ. ರವಿ, ಕಳೆದ 2 ದಿನಗಳ ಹಿಂದೆಯೇ ಪತ್ರವನ್ನ ಬರೆದು ಸೈಟ್ಗಳನ್ನ ನಾನು ಹಿಂದಿರುಗಿಸ್ತಾ ಇದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಹೇಳಿದ್ರು. ಇವತ್ತು ಅಧಿಕೃತವಾಗಿ 14 ಸೈಟ್ಗಳು ಕೂಡ ಮುಡಾಗೆ ನೋಂದಣಿಯಾಗಿರೋದು. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ವಿದೇಶಿ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮೂಡದ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು. ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ 1/10/2024 2 ದಿನಗಳ ಹಿಂದಷ್ಟೇ ಅವರು ಪತ್ರವನ್ನ ಬರೆದು ನನ್ನ ಅಂದ್ರೆ 14 ಸೈಟ್ಗಳನ್ನ ವಾಪಸ್ ತೆಗೆದುಕೊಳ್ಳಿ ಅನ್ನುವ ಕೆಲಸಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಅವರು 1,000 ರೂಪಾಯಿ ತಲಾ ಒಂದು ಸೈಟಿಗೆ 1,000 ರೂಪಾಯಿನಂತೆ ಹಣವನ್ನ ಕಟ್ಟಿಸಿಕೊಂಡು ನೇರವಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಬಳಿ ಫೋಟೋ ಮತ್ತು ದಾಖಲಾತಿಗಳನ್ನ ಪಡೆದುಕೊಂಡಿದ್ರು. ಇವತ್ತು ಆ ಸೇಲ್ ಡೀಡ್ ಕ್ಯಾನ್ಸಲೇಷನ್ ಆಗಿದೆ. ಕ್ಯಾನ್ಸಲೇಷನ್ ನ ಎಕ್ಸ್ಕ್ಲೂಸಿವ್ ಪ್ರತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈಗಷ್ಟೇ ಮೂಡದ ಅಧಿಕಾರಿಗಳು ಅಂದ್ರೆ ಮೂಡದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮೂಡದ ಆಯುಕ್ತರ ಹೆಸರಿಗೆ ಪಾರ್ವತಿ ಅವರು ನೋಂದಣಿ ಮಾಡಿಕೊಟ್ಟಿದ್ದಾರೆ ಅನ್ನೋ ಹೆಸರಿನಲ್ಲಿ ಈಗ ಸದ್ಯ ಸೈಟ್ಗಳು ನೋಂದಣಿಯಾಗಿದೆ. ಈಗ ಅಧಿಕೃತವಾಗಿ ಮೂಡದ ಸೈಟ್ಗಳು ಅಂದ್ರೆ BN ಪಾರ್ವತಿ ಅವರ ಹೆಸರಲ್ಲಿದ್ದಂತಹ ಸೈಟ್ಗಳು ಇವತ್ತು ಅಧಿಕೃತವಾಗಿ ಮೂಡದ ತೆಕ್ಕೆಗೆ ಸೇರಿಕೊಂಡಿವೆ. ವಿದೇಶಿ ರವಿ, ಈ ಹಿಂದೆ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಸೈಟ್ಗಳನ್ನ ನೀವು ವಾಪಸ್ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ, ಸರಿ ಮುಡಾ ಸೈಟ್ಗಳನ್ನ ವಾಪಸ್ ತಗೊಳ್ಳಿ, ಅದರ ಮೌಲ್ಯ ಏನಿದೆ ಸುಮಾರು 60-65 ಕೋಟಿ ರೂಪಾಯಿಯನ್ನ ನಮಗೆ ನೀಡ್ಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಈಗ ಬೇಷರತ್ತಾಗಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿರೋದು ರವಿ. ಹಾಗಾಗಿ ಮುಂದೆ ಯಾವ ರೀತಿಯಾದಂತಹ ನಡೆ ಇರಬಹುದು ಅನ್ನುವಂತಹ ಕುತೂಹಲ. ವಿದೇಶಿ ಆರಂಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ, ಸೈಟ್ ವಿಚಾರದಲ್ಲಿ ನಾನು ಸೈಟನ್ನು ಯಾಕೆ ವಾಪಸ್ ಕೊಡಲಿ, ನಮ್ಮ ಆಸ್ತಿಯನ್ನು ನಾವು ಕೇಳೋರಲ್ಲಿ ತಪ್ಪೇನು, ಹೀಗೆ ಹಲವು ಸಂದರ್ಭಗಳಲ್ಲಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಸೈಟಿನ ಮೌಲ್ಯ 61 ಕೋಟಿ ರೂಪಾಯಿ ಹಣವನ್ನು ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಒಮ್ಮೆ ಹೇಳಿದ್ರು. ಆದರೆ ಈಗ 14 ಸೈಟನ್ನು ವಾಪಸ್ ನೀಡಿದ್ದಾರೆ. ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಅವರು
ತನ್ನ ಪತಿಯ ಗೌರವಕ್ಕೆ ಚ್ಯುತಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳಿ ಸುದೀರ್ಘವಾಗಿ ಪತ್ರವನ್ನು ಬರೆಯುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆ ಪತ್ರದಲ್ಲಿ ಅವರು ಹಲವು ಅಂಶಗಳನ್ನು ಉಲ್ಲೇಖಿಸಿದ್ರು. ರಾಜಕೀಯವಾಗಿ ಹೆಳೆ ತರಬೇಡಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈಗ ಮೂಡಾದ ಸಮಗ್ರ ತನಿಖೆ ಕೂಡ ಆ ಪತ್ರದಲ್ಲಿ ಅವರು ಆಗ್ರಹಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಕಾನೂನಲ್ಲಿ ಇದಕ್ಕೆ ಅಂದ್ರೆ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಆದ್ರೆ ಕಾನೂನಿಂದ ಅವರು ಕುಣಿಕೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಲವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಒಂದೆಡೆ ಲೋಕಾಯುಕ್ತ ತನಿಖೆ ನಡೀತಿದೆ, ಮತ್ತೊಂದೆಡೆ ಇಡಿ ತನಿಖೆ ನಡೀತಿದೆ. ಹೀಗಾಗಿ ಎರಡು ತನಿಖೆಗಳು ನಡೀತಿರುವ ಕಾರಣಕ್ಕಾಗಿ ಈ ಒಂದು ಸೈಟ್ಗಳ ವಿಚಾರ ಆ ಒಂದು ಸ್ಥಳದಲ್ಲಿ ಇತ್ತು, ಮತ್ತೆ ಇವರ ಹೆಸರಿಗೆ ಬಂದಿತ್ತು, ಎಲ್ಲವೂ ಕೂಡ ಉಲ್ಲೇಖ ಆಗುತ್ತೆ. ಆದ್ರೆ ಈಗ ವಿಷಯ ಏನಪ್ಪಾ ಅಂತಂದ್ರೆ ತನ್ನ ಪತಿಯ ಗೌರವಕ್ಕೆ ಕುಂದು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಕೊಟ್ಟಿದ್ದೀನಿ ಅನ್ನೋ BN ಪಾರ್ವತಿ ಅವರ ಹೇಳಿಕೆಗೆ ಪೂರಕವಾಗಿ ಈಗ ಸೈಟ್ಗಳು ಮೂಡದ ತೆಕ್ಕೆಗೆ ಬಂದಿದೆ. ಮೂಡದ ಕಾರ್ಯದರ್ಶಿ ಅವರ ಹೆಸರಿನಲ್ಲಿದೆ. ಈಗ ಏನಿದ್ರು ಕಾನೂನು ಸಮರವನ್ನ ಎದುರಿಸಬೇಕಾಗುತ್ತೆ. ಇವರು ಕಾನೂನಲ್ಲಿ ನಾನು ಸೈಟನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು, ಆದ್ರೆ ಸೈಟನ್ನು ಹೆಂಗೆ ತೆಗೆದುಕೊಂಡ್ರಿ, ಯಾವ ರೂಪದಲ್ಲಿ ತೆಗೆದುಕೊಂಡ್ರಿ, ಯಾವ ಹಂತದಲ್ಲಿ ತೆಗೆದುಕೊಂಡ್ರಿ, ಏನೆಲ್ಲ ನೀವು ಈ ಸೈಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರೋಸೆಸ್ ಅನ್ನ ಮಾಡಿದ್ರಿ, ಈ ಎಲ್ಲ ವಿಚಾರಣೆಗಳನ್ನು ಕೂಡ ಅವರು ಖುದ್ದು ಎದುರಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಎದುರಿಸದೆ ಬೇರೆ ವಿಧಿ ಇಲ್ಲ. ಕಾರಣ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಮತ್ತು ಇಡಿ ಎರಡು ಕಡೆ ಕೊಡುವ ದೂರು ದಾಖಲಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.